ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಇವತ್ತಿನಿಂದ ನಿಮಗೆಲ್ಲರಿಗೂ ಕೂಡ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಬೇಕಾಗಿರುವಂತಹ ಕ್ವಶನ್ ಆನ್ಸರ್ಸ್, ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್, ಫಿಕ್ಸ್ ಕ್ವಶನ್ ಆನ್ಸರ್ಸು ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಬರೀಬೇಕು. ಬಹಳ ವೀಕ್ ಸ್ಟೂಡೆಂಟ್ಸ್ ಇರ್ತೀರ, ಗೈಡು ಕೂಡ ಇರಲ್ಲ, ನೋಟ್ಸು ಕೂಡ ಕೊಟ್ಟಿರಲ್ಲ ಕಾಲೇಜ್ಗಳಲ್ಲಿ. ಅಂಥ ವಿದ್ಯಾರ್ಥಿಗಳು ನೀವೆಲ್ಲ ಈ ಒಂದು ವಿಡಿಯೋವನ್ನು ಯುಟಿಲೈಸ್ ಮಾಡಿಕೊಳ್ಳಬಹುದಾಗಿದೆ. ಹಾಗಿದ್ರೆ ನಮಗೆ ಸರ್ ಎಕ್ಸಾಮಲ್ಲಿ ಇದೇ ರೀತಿಯಾಗಿ ಕೇಳ್ತಾರಾ ಅಂತ ನಾವು ಇವತ್ತು ಬಂದುಬಿಟ್ಟು ಆಯಿತಾ, ನಿಮ್ಮ 5ನೇ ಪಾಠ ಇರುವಂತಹ ಮನಿ ಮ್ಯಾಡ್ನೆಸ್ ಬರೆದಿರುವಂಥವರು DH ಲಾರೆನ್ಸ್ ಅಂತ. ಇಲ್ಲಿ ಸಮ್ಮರಿ ಆಫ್ ಮನಿ ಮ್ಯಾಡ್ನೆಸ್ ಬೈ DH ಲಾರೆನ್ಸ್ ಅಂತ ಇದೆ. ಇದು ಶಾರ್ಟ್ ಆ್ಯಂಡ್ ಸ್ವೀಟ್ ಸಮ್ಮರಿ ಆಗಿರುತ್ತೆ. ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ತಾವುಗಳು ಆ್ಯಡ್ ಮಾಡಬೇಕಾಗಿರುತ್ತೆ. ಬಹಳ ವೀಕಾಗಿ ಇರುವಂಥ ಮಕ್ಕಳು ಇಷ್ಟು ಬರೆದ್ರೆ ಸಾಕಾಗಿರುತ್ತೆ, ದೋಸ್ ಹೂ ಆರ್ ಲರ್ನರ್ಸ್. ಬನ್ನಿ, ಈಗ ಮನಿ ಮ್ಯಾಡ್ನೆಸ್ಸು ಇದು ಒಂದು ಪೋಯಮ್ ಆಗಿರುತ್ತೆ. ಇದನ್ನು ಹೇಗೆ ಬರೀಬೇಕು ಎಕ್ಸಾಮಲ್ಲಿ ಅಂತ ಈಗ ಹೇಳ್ತಾ ನಾನು ಹೋಗ್ತೇನೆ, ಕೇಳಿ. ಮನಿ ಮ್ಯಾಡ್ನೆಸ್ ಈಸ್ ಎ ಪವರ್ಫುಲ್ ಪೋಯಮ್ ರಿಟನ್ ಬೈ DH ಲಾರೆನ್ಸ್. ರಿಟರ್ನ್ ಸ್ಪೆಲ್ಲಿಂಗು WRITTEN ಅಂತ ಬರೀರಿ. ಕ್ಲಿಯರ್? ನೋಡಿ, ಮನಿ ಮ್ಯಾಡ್ನೆಸ್ ಅಂತ ಇದಕ್ಕೆ ಯಾಕೆ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿದ್ದೀನಿ? ಏನು ಸರ್ ಏನೇನೋ ಮಾತಾಡ್ತಿರಲ್ಲ ಅಲ್ರೋ, ಔಟ್ ಆಫ್ ಔಟ್ ಬರಲ್ಲ ಅಂತೀರ ಇಂಗ್ಲೀಷು. ಎಲ್ಲಿ ಏನೇನು ಹಾಕಬೇಕು ಅಂತ ಹೇಳೋಕ್ಕೋದ್ರೆ ಕೇಳಲ್ಲ ನೀವು. ನೋಡಿ, ಡಬಲ್ ಇನ್ವರ್ಟೆಡ್ ಕಾಮ ಯಾವುದಾದ್ರೂ ಚಾಪ್ಟರ್ ಹೆಸರು ಬರೆದ್ರೆ ಅಥವಾ ಪದ್ಯದ ಹೆಸರು ಬರೆದ್ರೆ ಅಲ್ಲಿ ತಾವುಗಳು ಮೆನ್ಷನ್ ಮಾಡಬೇಕಾಗತ್ತೆ, ಅಥವಾ ಡೈರೆಕ್ಟ್ ಸ್ಪೀಚ್ ಇದ್ದಾಗ ಅಲ್ಲೂ ಕೂಡ ಮೆನ್ಷನ್ ಮಾಡಬೇಕಾಗಿರುತ್ತೆ. ಮನಿ ಮ್ಯಾಡ್ನೆಸ್ ಇದು ಒಂದು ಪವರ್ಫುಲ್ ಪೋಯಮ್ ಆಗಿರುತ್ತೆ, ಆಯಿತಾ. ರಿಟನ್ ಬೈ DH ಲಾರೆನ್ಸ್. ಇದನ್ನು ಬಿಟ್ಟು ವೆರಿ ಬ್ಯೂಟಿಫುಲ್ ಪೋಯಮ್, ವೆರಿ ಲವ್ ಪೋಯಮ್ ಹೀಗೆಲ್ಲ ಬರೆಯುವಂಥದ್ದು ತಪ್ಪಾಗಿರುತ್ತೆ. Clear, my dear children? By DH Lawrence, that explores the harmful obsession ಅಂತ ಇದೆ. ಅಂದರೆ ನಿಮಗೆ ಈಗ ನಾನು ಇಲ್ಲಿ ಸ್ಲ್ಯಾಶ್ ಹಾಕಿ 3 ವರ್ಡ್ಸನ್ನು ಕೊಟ್ಟಿದ್ದೇನೆ. ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ಒಂದನ್ನು ಯೂಸ್ ಮಾಡಿ. ಯಾವುದು? ಮ್ಯಾನಿಯಾ ಅಂತ ಇದೆ, ಫಿಕ್ಸೇಷನ್ ಅಂತ ಇದೆ, ಆಯಿತಾ. ಮ್ಯಾನಿಯಾ ಅಂದರೆ ಕ್ರೇಜ್ ಅಂತ. ಮನುಷ್ಯನಿಗೆ ಏನು ಕ್ರೇಜ್ ಸ್ಟಾರ್ಟ್ ಆಗಿದೆ ಅಂದರೆ ಜೀವನದಲ್ಲಿ, ನೋಡಿ, ಮನಿ ಮ್ಯಾಡ್ನೆಸ್ ಈ ಪದ್ಯದ ಹೆಸರೇ ಮನಿ ಮ್ಯಾಡ್ನೆಸ್ ಅಂದರೆ ಒಂದು ಕ್ರೇಜು. ಎಂತಹ ಕ್ರೇಜು ಮನುಷ್ಯನಲ್ಲಿ ಇರುವಂಥದ್ದು ಅಂದರೆ ದುಡ್ಡಿನ ಕ್ರೇಜು ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ದುಡ್ಡಿನ ಕ್ರೇಜಿನಿಂದ ಏನಾಗಿದೆ ಅಂದರೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಕ್ರೂಯಲ್ ಆಗ್ತಾ ಇದ್ದಾರೆ. ಅದೇ ಈ ಒಂದು ಪದ್ಯದ ತಿರುಳು. ನೋಡಿ, ದಿ ಪೀಪಲ್ ದಟ್ ಪೋಯಮ್ ಎಕ್ಸ್ಪ್ಲೋರ್ಸ್ ದಿ ಹಾರ್ಮ್ಫುಲ್ ಮ್ಯಾನಿಯಾ ಆಫ್ ಪೀಪಲ್. ನೋಡಿ, ಮ್ಯಾನಿಯಾ ಪೀಪಲ್ ಹ್ಯಾವ್ ವಿತ್ ಮನಿ ಅಂತ. ಯಾರ ಜೊತೆ ಇರುವಂತಹ ಸಂಬಂಧ ಇದು ದುಡ್ಡಿನ ಜೊತೆ ಇರುವಂತಹ ಸಂಬಂಧ. ನೋಡಿ, ದಿ ಪೋಯೆಟ್ ಕ್ರಿಟಿಸೈಸಸ್ ಒಂದು ವಿಮರ್ಶೆಯನ್ನು ಮಾಡ್ತಾನೆ ಈ ಒಂದು ಪದ್ಯದಲ್ಲಿ. ಏನನ್ನು ವಿಮರ್ಶೆ ಮಾಡ್ತಾನೆ? ಹೌ ಸೊಸೈಟಿ ವ್ಯಾಲ್ಯೂಸ್ ಮನಿ. ಈ ಸಮಾಜ ಯಾವ ರೀತಿಯಾಗಿ ದುಡ್ಡಿಗೆ ಪ್ರಾಮುಖ್ಯತೆಯನ್ನು ನೀಡಿದೆ ಅಲ್ವಾ ಅಂತ. ಮನುಷ್ಯನ ಕ್ಯಾರೆಕ್ಟರ್ಗೆ ಪ್ರಾಮುಖ್ಯತೆ ನೀಡಬೇಕಿತ್ತು, ಒಳ್ಳೆಯ ಗುಣಗಳಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕಿತ್ತು. ಆದರೆ ಇವತ್ತಿನ ಸಮಾಜ ದುಡ್ಡಿಗೆ ವ್ಯಾಲ್ಯೂವನ್ನು ಕೊಟ್ಟಿದೆ. ಅದೇ ಇದು ನೋಡಿ, ಹೌ ಸೊಸೈಟಿ ವ್ಯಾಲ್ಯೂಸ್ ಮನಿ ಓವರ್ ಹ್ಯೂಮನ್ ರಿಲೇಷನ್ಶಿಪ್, ಕೈಂಡ್ನೆಸ್ ಆ್ಯಂಡ್ ಈವನ್ ಬೇಸಿಕ್ ಕೇರ್ ಫಾರ್ ಅದರ್ಸ್ ಅಂತ ಹೇಳಿದ್ರೇ ಕಂಪ್ಯಾಷನ್ ಅಂತ. ಇದನ್ನು ತಾವುಗಳು ಬರೀಬೇಕಾಗಿರುತ್ತೆ, ಆಯಿತಾ. ಕೇರ್ ಫಾರ್ ಅದರ್ಸ್ ಅಂತ ಇದೆಯಲ್ಲ, ಅದ್ರ ಬದಲಾಗಿ ಡೈರೆಕ್ಟಾಗಿ ಕಂಪ್ಯಾಷನ್ ಅಂತ ಬರೆದ್ರೂ ಕೂಡ ನಡೆಯುತ್ತೆ. ಈ ಆರ್ಗ್ಯೂಸ್, ಇಲ್ಲಿ ಒಂದು ಆರ್ಗ್ಯುಮೆಂಟನ್ನು ಮಾಡ್ತಾನೆ ಕವಿ. ಏನು ಅಂದರೆ ದಾಟ್ ವೆನ್ ಪೀಪಲ್ ಕೇರ್ ಮೋರ್ ಅಬೌಟ್ ವೆಲ್ತ್, ಮನುಷ್ಯ ಏನಾದರೂ ಇದೇ ರೀತಿಯಾಗಿ ದುಡ್ಡನ್ನು ಬಹಳ ಕಾಳಜಿ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದರೆ, ದುಡ್ಡೇ ದೊಡ್ಡಪ್ಪ ಅಂದ್ಕೊಂಡು ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭವನ್ನು ಮಾಡಿದರೆ, ಆಯಿತಾ, ದ್ಯಾನ್ ಒನ್ ಅನದರ್ ಸಂಬಂಧಗಳೇ ಮುರಿದು ಹೋಗ್ತವೆ. ಇಟ್ ಲೀಡ್ಸ್ ಟು ಫಿಯರ್. ಇದರಿಂದ ನಮಗೆ ಬಹಳ ಹೆದರಿಕೆ ಆಗುತ್ತೆ ಕಣ್ರಪ್ಪ ಅಂತ ಹೇಳ್ತಾನೆ. ಇದು ಸತ್ಯ ಅಲ್ವಾ? ದುಡ್ಡಿನ ಹಿಂದೆ ಬಿದ್ದಂತಹ ವ್ಯಕ್ತಿಯ ಜೊತೆ ಇರುವಂಥದ್ದು ಸಾವಿನ ದೂತದ ಜೊತೆ ಇರುವಂಥದ್ದು ಒಂದೇ. ಯಾಕಂದರೆ ದುಡ್ಡು ಕ್ರೂಯಲ್ ಮೈಂಡ್, ಇನ್ಸ್ಯಾನಿಟಿ ಮೈಂಡ್ ಏನು ಮಾಡುತ್ತೆ ಅಂತ ಹೇಳಿದರೆ, ಬೇರೆ ಮನುಷ್ಯನನ್ನು ದುಡ್ಡಿಗಾಗಿ ಕೊಲೆ ಮಾಡೋಕ್ಕೂ ಹೇಸಲ್ಲ ಅವನು, ಆಯಿತಾ. ಹಿ ವಾಂಟ್ ಬಾದರ್ ಟು ಕಮಿಟ್ ಮರ್ಡರ್ ಅಂತ, ಆಯಿತಾ. ದೇ ವಾಂಟ್ ಹೆಜಿಟೇಟ್ ಅಂತ. ನೋಡಿ ವಿದ್ಯಾರ್ಥಿಗಳೇ, ಒನ್ ಅನದರ್ ಇಟ್ ಲೀಡ್ಸ್ ಟು ಫಿಯರ್, ಗ್ರೀಡ್ ಆ್ಯಂಡ್ ಲಾಸ್ ಆಫ್ ಹ್ಯುಮ್ಯಾನಿಟಿ ಅಂತ. ಇಲ್ಲಿ ಮನುಷ್ಯತ್ವನೂ ಇರಲ್ಲ, ಏನು ಕೂಡ ಇರಲ್ಲ ಕಣ್ರಿ. ಯಾಕೆ? ಬಿಕಾಸ್ ಆಫ್ ಮನಿ ಅಂತ. ಈ ದುಡ್ಡು ನಮ್ಮನ್ನು ಇವತ್ತು ಆಳ್ತಾ ಇದೆ ಅಂತ. ಬಿಕಾಸ್ ಮನಿ ಹ್ಯಾಸ್ ಕ್ರೂಯಲ್ ಪವರ್ ಅಂತ. ಈ ದುಡ್ಡಿಗೆ
ಕವಿ ಏನು ಹೇಳ್ತಾನೆ ಅಂತ ಹೇಳಿದರೆ ಆಯಿತಾ, ಇದು ಮಲ್ಟಿಟ್ಯೂಡ್ ಮ್ಯಾಡ್ನೆಸ್ ಅಂತ ಹೇಳ್ತಾನೆ. ಇದು ಕೇವಲ ನಮ್ಮ ದೇಶದಲ್ಲೆಲ್ಲ, ನಿಮ್ಮ ಮನೆಯಲ್ಲೆಲ್ಲ ಮಲ್ಟಿಟ್ಯೂಡ್ ಮ್ಯಾಡ್ನೆಸ್ ಅಂತ ಹೇಳಿದರೆ ಇಡೀ ಪ್ರಪಂಚದಲ್ಲಿ ಹರಡಿರುವಂತಹ ಮ್ಯಾಡ್ನೆಸ್ ಕ್ರೇಜ್ ಏನು ಅಂತ ಹೇಳಿದರೆ ದುಡ್ಡು 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 ಅಂತ, ಆಯಿತಾ. ಹಾಗಾಗಿ ಅವನು ಒಂದು ವಾರ್ನಿಂಗನ್ನು ಕೊಡ್ತಾನೆ. ದಿ ಪೊಯೆಟ್ ವಾನ್ಸ್ ದಟ್ ಮನಿ ಹ್ಯಾಸ್ ಅ ಪೊಟೆನ್ಷಿಯಲ್ ಟು ಡೆಸ್ಟ್ರಾಯ್ ದಿ ಹ್ಯೂಮನ್ ವ್ಯಾಲ್ಯೂಸ್. ದುಡ್ಡಿಗೆ ಇವತ್ತು ಯಾವ ರೇಂಜಿಗೆ ಪೊಟೆನ್ಷಿಯಲ್, ಒಂದು ಶಕ್ತಿ ಬಂದುಬಿಟ್ಟಿದೆ ಅಂತ ಹೇಳಿದರೆ ಆಯಿತಾ, ಇಟ್ ಕ್ಯಾನ್ ಡೆಸ್ಟ್ರಾಯ್ ದಿ ಹ್ಯೂಮನ್ ವ್ಯಾಲ್ಯೂಸ್. ನಮ್ಮ ಸಂಬಂಧಗಳು, ನಮ್ಮಲ್ಲಿರುವಂತಹ ಏನಂತೀರ ವ್ಯಾಲ್ಯೂ ಎಜುಕೇಷನ್, ನಮ್ಮಲ್ಲಿರುವಂಥ ಮೌಲ್ಯಗಳನ್ನು ಎಲ್ಲದೂ ಕೂಡ ಡೆಸ್ಟ್ರಾಯ್ ಮಾಡಿ ಹೋಗ್ಯತ್ತೆ ಸರ್. ಈ ಎಂಪಸೈಸಸ್ ಆಯಿತಾ. ಹಾಗಾಗಿ ಒಂದು ಮಾತನ್ನು ಹೇಳ್ತಾನೆ, ಪೀಪಲ್ ಆರ್ ಆಫನ್ ಜಡ್ಜ್ಡ್ ಬೈ ಹೌ ಮಚ್ ಮನಿ ದೇ ಹ್ಯಾವ್. ಸಮಾಜ ನಮ್ಮನ್ನು ಇವತ್ತು ಎಷ್ಟು ದುಡ್ಡಿದೆ ಅಂತ ಅದರ ಮೇಲೆ ನಮ್ಮನ್ನು ಅಳತೆ ಮಾಡ್ತಾ ಇದ್ದಾರೆ, ಆಯಿತಾ. ನಾನು ಒಳ್ಳೆಯ ಹುಡುಗನೋ ಅಥವಾ ಕೆಟ್ಟ ಹುಡುಗನೋ, ಅಥವಾ ನನ್ನ ಏನಂತೀರ ಕ್ಯಾರೆಕ್ಟರ್ ಸರಿ ಇದೆಯೋ ಇಲ್ಲೋ ಅದ್ರ ಮೇಲೆ ಜಡ್ಜೇ ಮಾಡ್ತಾ ಇಲ್ಲ. ಪೀಪಲ್ ಆರ್ ಜಡ್ಜಿಂಗ್ ಹೇಗೆ, ಹೌ ಮಚ್ ಮನಿ ದೇ ಹ್ಯಾವ್. ಈ ದುಡ್ಡಿನ ಆಯಿತಾ ಮೇಲೆ ನಮ್ಮನ್ನು ಜಡ್ಜ್ಮೆಂಟ್ ಮಾಡಲಾಗ್ತಾ ಇದೆ. ಹುಡುಗಿ ನೋಡೋಕ್ಕೆ ಹೋದಾಗೂ ಅಷ್ಟೇ ಆಯಿತಾ, ಎಲ್ಲಾದರೂ ಸಂಬಂಧಿಕರು ಎಲ್ಲರೂ ಸೇರ್ಕೊಂಡಾಗೂ ಅಷ್ಟೇ, ಎಷ್ಟು ದುಡಿತಾವನೆ ಅಂತ ಕೇಳ್ತಾರೆ, ಎಷ್ಟು ಆಸ್ತಿ ಮಾಡಿದವನೆ ಅಂತ ನೋಡಿ. ದೇ ಹ್ಯಾವ್ ನಾಟ್ ಬೈ ದೇರ್ ಕ್ಯಾರೆಕ್ಟರ್. ಆ್ಯಸ್ ಎ ರಿಸಲ್ಟ್ ಕೈಂಡ್ನೆಸ್ ಆ್ಯಂಡ್ ಜೆನಿರಾಸಿಟಿ ಆರ್ ಡಿಸಪಿಯರಿಂಗ್. ಇವೆಲ್ಲ ದುಡ್ಡಿನ ಕಾರಣಗಳಿಂದಾಗಿಯೇ ಇವತ್ತೇನಾಗ್ತಾ ಇದೆ ಅಂತ ಹೇಳಿದರೆ ಸಮಾಜದಲ್ಲಿ ಈ ಒಳ್ಳೆತನ ಅನ್ನುವಂಥದ್ದು ಎಲ್ಲ ನಾಶವಾಗಿ ಹೋಗ್ತಾ ಇದೆ. ಯಾಕಂದರೆ ಒಳ್ಳೆಯವರಿಗೆ ಬೆಲೆ ಇಲ್ಲ ಕಣ್ರಿ, ದುಡ್ಡಿದ್ದವನೇ ದೊಡ್ಡಪ್ಪ ಅಂತ. ಸೊ ಇಟ್ ಈಸ್ ರೀಪ್ಲೇಸ್ಡ್ ಬೈ ಸೆಲ್ಫಿಶ್ನೆಸ್ ಆ್ಯಂಡ್ ಮೆಟೀರಿಯಲಿಸಮ್ ಅಂತ ಹೇಳಿದರೆ ಈ ಲೌಕಿಕ ಜೀವನ ಅಂತ, ಹೌದಲ್ವಾ. ನೋಡಿ, ಬಹಳ ಕೆಟ್ಟದಿದು. ಈ ಪ್ರಪಂಚದ ಹಿಂದೆ ಓಡಿದವನು, ದುಡ್ಡಿನ ಹಿಂದೆ ಓಡಿದವನು, ಅವನು ಸ್ವರ್ಗಕ್ಕೆ ಹೋಗಲ್ಲ ಅಂತ. ಯಾಕಂದರೆ ಈ ದುಡ್ಡು ಅನ್ನುವಂಥದ್ದು ಸಂಬಂಧಗಳನ್ನು ಮುರಿದು ಹಾಕತ್ತೆ. ದುಡ್ಡು ಅನ್ನುವಂಥದ್ದು ರಿಲೇಷನ್ಶಿಪ್ಪನ್ನು ಕಿತ್ತಾಕತ್ತೆ. ದುಡ್ಡು ಅನ್ನುವಂಥದ್ದು ಆಯಿತಾ ನಿಮ್ಮನ್ನು ಇನ್ಸ್ಯಾನಿಟಿ ಪರ್ಸನ್ ಆಗಿ ಮಾಡುತ್ತೆ. ಅಂದರೆ ಇನ್ಸ್ಯಾನಿಟಿ ವರ್ಡನ್ನು ಈ ಒಂದು ಪದ್ಯದಲ್ಲಿ ಯೂಸ್ ಮಾಡಿದ್ದಾರೆ. ಅದನ್ನು ನಾವು ಕೆಟ್ಟ ಮನಸ್ಥಿತಿ ಅಂತ ಕರಿತೀವಿ, ಆಯಿತಾ. ಬಹಳ ವೀಕಾಗಿ ಇರುವಂಥ ಮಕ್ಕಳು ಇಷ್ಟು ಆನ್ಸರ್ ಬರೆದ್ರು 3 ಮಾರ್ಕ್ಸಿಗೆ ಸಾಕು. ಇದು 3 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಹಾಗಿದ್ರೆ ಕನ್ಕ್ಲೂಷನ್ ಎಲ್ಲಿ ಏನು ಬರೀಬೇಕು ನೋಡಿ. ಹಿ ಕನ್ಕ್ಲೂಡ್ಸ್ ವಿತ್ ಅ ವಾರ್ನಿಂಗ್. ಒಂದು ವಾರ್ನಿಂಗನ್ನು ಕೊಡ್ತಾರೆ. ಯಾರು ಅಂತ ಹೇಳಿದರೆ ನಮ್ಮ D.H. ಲಾರೆನ್ಸ್ ಅವರು ಕವಿ. ಏನು ಅಂದರೆ, ಓ ಪ್ರೀತಿಯ ಗೌರ್ಮೆಂಟ್, ಓ ನನ್ನ ಗೌರ್ಮೆಂಟ್, ಮೊದಲು ಒಂದು ಕೆಲಸ ಮಾಡಿ ತಾವುಗಳು. ಏನು ಅಂತ ಹೇಳಿದರೆ ಆಯಿತಾ, 3 ಉಚಿತವಾದ ಒಂದು ಇದನ್ನು ತಾವುಗಳು ಜಾರಿಗೆ ತನ್ನಿ ನಿಮ್ಮ ದೇಶಗಳಲ್ಲಿ. ಅದೇನು ಅಂದರೆ ಫುಡ್, ಫೈರ್ ಆ್ಯಂಡ್ ಶೆಲ್ಟರ್. ಫುಡ್, ಫೈರ್ ಆ್ಯಂಡ್ ಶೆಲ್ಟರ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇದರ ಜೊತೆಗೆ ಒಂದು ವಾರ್ನಿಂಗನ್ನು ಕೊಡ್ತಾರೆ. ಇಫ್ ದಿಸ್ ಮ್ಯಾಡ್ನೆಸ್ ಕಂಟಿನ್ಯೂಸ್. ವಾಟ್ ಟೈಪ್ ಆಫ್ ಮ್ಯಾಡ್ನೆಸ್? ಮನಿ ಮ್ಯಾಡ್ನೆಸ್ ಕಂಟಿನ್ಯೂಸ್. ಇದೇ ದುಡ್ಡಿನ ಹುಚ್ಚು ಹೀಗೆ ಕಂಟಿನ್ಯೂ ಆಗ್ತಾ ಹೋದರೆ ಪ್ರಪಂಚದಲ್ಲಿ ದಿ ಸೊಸೈಟಿ ಮೇ ಫಾಲ್ ಅಪಾರ್ಟ್. ಸಮಾಜ ಚೂರು ಚೂರಾಗಿ ಹೋಗುತ್ತೆ ಸರ್. ಯಾಕೆ ಅಂದರೆ ಬರೀ ದುಡ್ಡಿಗಾಗಿ ವ್ಯಾಲ್ಯೂ ಸರ್. ಸಮಾಜದಲ್ಲಿ ಒಳ್ಳೆಯವನು, ಮನುಷ್ಯತ್ವಕ್ಕೆ ವ್ಯಾಲ್ಯೂನೇ ಇರಲ್ಲ. ಹಾಗಾಗಿ ದ ಪೋಯೆಟ್ ಬಿಲೀವ್ಸ್ ದಟ್ ಹ್ಯೂಮನ್ ಸರ್ವೈವಲ್ ಡಿಪೆಂಡ್ಸ್ ಆನ್ ಲವ್. ಹಾಗಾಗಿ ಕವಿ ಒಂದು ಮಾತನ್ನು ಹೇಳ್ತಾನೆ, ನಾವೆಲ್ಲ ಬದುಕಿರುವಂಥದ್ದು ಎಲ್ಲ ಡಿಪೆಂಡ್ ಆಗಿರುವಂಥದ್ದು ಈ ಪ್ರೀತಿ ಮೇಲೆ, ಈ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ, ರೆಸ್ಪೆಕ್ಟ್ ಮೇಲೆ, ನಿಮ್ಮ ನಡುವೆ ಇಂತಹ ಐದಲ್ವಾ ಶೇರಿಂಗಿನ ಮೇಲೆ, ನಾಟ್ ಆನ್ ದಿ ವೆಲ್ತ್ ಮ್ಯಾನ್. ಈ ದುಡ್ಡಿನ ಮೇಲಲ್ಲ. ಮನಿ ಶುಡ್ ಸರ್ವ್ ಪೀಪಲ್, ನಾಟ್ ಕಂಟ್ರೋಲ್ ದೆಮ್ ಅಂತ. ಇವತ್ತು ಮನಿ ನಮ್ಮನ್ನು ಏನು ಮಾಡಬೇಕಿತ್ತು ಅಂತ ಹೇಳಿದರೆ, ನಮ್ಮ ಭೋಗದ ಜೀವನಕ್ಕಾಗಿ ಅದು ಸ್ವಲ್ಪ ಹೆಲ್ಪ್ ಆಗಬೇಕಿತ್ತು, ಹೌದಲ್ವಾ. ನಮ್ಮ ಐಷಾರಾಮ ಜೀವನಕ್ಕಾಗಿ ದುಡ್ಡು ನಮ್ಮ ಹತ್ರ ಇರಬೇಕು, ಆದರೆ ಅದು ನಮ್ಮನ್ನು ಕಂಟ್ರೋಲ್ ಮಾಡಬಾರ್ದು ಅಂತ. ಕಂಟ್ರೋಲ್ ಅಂದರೆ ಅರ್ಥ ಆಯ್ತಲ್ವ. ದುಡ್ಡು ಹೇಳ್ದಂಗೆ ಇವತ್ತು ನಾವು ಕೇಳಲಿಕ್ಕೆ ಪ್ರಾರಂಭವನ್ನು ಮಾಡಿಬಿಟ್ಟಿದ್ದೇವೆ. ದುಡ್ಡು ಎಲ್ಲಿ ಸಿಗುತ್ತೋ ಅಲ್ಲಿಗೆ ಮೈಗ್ರೇಟ್ ಆಗ್ತಾಯಿದ್ದೇವೆ. ದುಡ್ಡು ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಿ ಕೆಲಸವನ್ನು ಮಾಡ್ತಾಯಿದ್ದೇವೆ, ಆಯಿತಾ. ತೃಪ್ತಿ ಅನ್ನೋದು ಮನುಷ್ಯನಿಗೆ ಇಲ್ಲ. ಆ ತೃಪ್ತಿ ಯಾವಾಗ ಬರುತ್ತೆ ಅಂದರೆ ಈ ಮನಿ ಮ್ಯಾಡ್ನೆಸ್ ನಮ್ಮ ತಲೆಯಿಂದ ಹೋದಾಗ ಅಂತ. ಹಾಗಾಗಿ ಈ ರೀತಿಯಾಗಿ ಒಂದು ಒಳ್ಳೆಯ ಸುಂದರವಾದ ಒಂದು ಪೋಯಮನ್ನು ಬರೀತಾರೆ. ಇದು ಕನ್ಕ್ಲೂಷನ್ ನನ್ನ ಮಕ್ಕಳೇ, ಆಯಿತಾ. ಇಲ್ಲಿಂದ ಹೀ ಕನ್ಕ್ಲೂಡ್ಸ್ ಅಂತ ಹೇಳಿದರೆ ನೋಡಿ, 3 ಭಾಗ ಮಾಡಿದ್ದೇನೆ ಈ ಒಂದು ಪದ್ಯದಲ್ಲಿ. ನಾನು ಈಗ ಸಮ್ಮರಿನಲ್ಲಿ ಒಂದು ಇಂಟ್ರೊಡಕ್ಷನ್ ಕೊಟ್ಟೆ ನಿಮಗೆ. ನೋಡಿ, ಇಂಟ್ರೊಡಕ್ಷನ್ ತೋರಿಸ್ತೇನೆ. ಇದು ಇಂಟ್ರೊಡಕ್ಷನ್ ಆಫ್ ದಿ ಪೋಯಮ್. ಇದು ದಿಸ್ ಒನ್ ಈಸ್ ಇಂಟ್ರೊಡಕ್ಷನ್ ಆಫ್ ದಿ ಪೋಯಮ್. ಎಲ್ಲಿಂದ ಬನ್ನಿ, ಇದು ಆಯಿತಾ. ಪವರ್ಫುಲ್ ಅಂತ ಇದೆ ಅಲ್ವಾ. ಮಧ್ಯದಲ್ಲಿರುವಂಥದ್ದು ಬಾಡಿ ಆಫ್ ದಿ ಪೋಯಮ್ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಈ ಒಂದು ವಿಡಿಯೋ 1K ರೀಚ್ ಆದ ತಕ್ಷಣ ನೆಕ್ಸ್ಟ್ ಚಾಪ್ಟರಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಫಿಕ್ಸ್ ಕ್ವಶನ್ಸ್ಗಳು ರಿಲೀಸ್ ಆಗುತ್ತೆ, ಆಯಿತಾ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ಎಲ್ಲದೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.